ಆಮೇಲೆ ಇಲ್ಲೆಲ್ಲ ಬೇಗ ಮುಗಿಸಿ ವಿಲ್ ಜಸ್ಟ್ ಹ್ಯಾವ್ ಸಮಥಿಂಗ್ ಆ್ಯಂಡ್ ರೈಟ್ ಅವೇ ಆಫೀಸಿಗೆ ಹೋಗೋಣ. ಇವತ್ತಾದರೂ ಆರ್ ಜೆ ಸಖಿ ವಾಯ್ಸ್ ಕೇಳೋ ಭಾಗ್ಯ ಇದೆಯಾ ಅಂತ ನೋಡ್ತೀನಿ. ಸರಿ ಹಾಗಿದ್ರೆ ಒಂದಷ್ಟು ಕಾರ್ಡ್ಸ್ನ ಆ ಕಡೆನೂ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ಪರ್ಸನಲ್ ಕಾರ್ಡ್ಸ್ಗೆ ಅಂತ ನೋಡ್ಕೊಂಡ್ ಬರ್ತೀನಿ. ನೀವು ಅಲ್ಲಿವರೆಗೂ ಇದನ್ನ ಚೆಕ್ ಮಾಡ್ತಾರೆ. ಇಷ್ಟು ಒಳ್ಳೆ ಸೀರೆ ಆರಿಸ್ತೀರ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲ. ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಪಿಕ್ಚರ್ ಆಯ್ತು, ಸೀರೆ ಆಯ್ತು, ಸಂತೋಷ ಆಗದೆ ಇನ್ನೇನು. ಇಷ್ಟೇ ಬಂಗಾರ ಕೊಡ್ಸಿ ಅಂದಿಂದಿ, ಆಮೇಲೆ ಸೀದಾ ಮನೆಗೆ. ನಂಗೆ ಬಂಗಾರ ಎಲ್ಲ ಏನೂ ಬೇಡ ರೀ, ಅದನ್ನೆಲ್ಲ ನಾನು ಯಾವತ್ತೂ ಕೇಳೋದಿಲ್ಲ. ಇಷ್ಟು ವರ್ಷ ಆದ್ಮೇಲೆ ಈ ರೀತಿ ನನ್ನನ್ನ ಹೊರಗಡೆ ಕರ್ಕೊಂಡ್ ಬಂದು ಸುತ್ತಾಡಿಸ್ತಿದ್ದೀರಲ್ಲ, ಅಷ್ಟೇ ಸಾಕು. ಒಳ್ಳೇದು, ಈ ಬುದ್ಧಿ ಹೀಗೆ ಇರ್ಲಿ. ಕರ್ಮ, ಸಿಕ್ಕಿದೆ ಚಾನ್ಸು ಅಂತ ಎಷ್ಟಾಗುತ್ತೋ ಅಷ್ಟು ಕಾಟ ಕೊಡ್ತಿದ್ದಾಳೆ. ಮತ್ತೆ ಏನು ಎಷ್ಟತಿ ಫೋನ್ ಮಾಡೋದು? ಅಪ್ಪ ಮುಗೀತಾ? ಸೀರೆ ತಗೊಂಡ್ರಾ? ಆಯ್ತು. ಕೊನೆಯದಾಗ ಒಂದ್ ಕೆಲ್ಸ ಬಾಕಿ ಇದೆ, ಅದೊಂದ್ ಮಾಡಿದ್ರೆ ಇವತ್ತಿನ ಕೋಟ ಫಿನಿಶ್. ಮಾಡ್ತೀರಾ? ನೋಡು, ನಿಂದ್ ಯಾಕೋ ಏನ್ ಹೇಳು. ಹಾ, ಅಲ್ಲೆಲ್ಲಾದ್ರೂ ಸುತ್ತ ಹೂವಿನ ಅಂಗಡಿ, ಹೂ ಮಾರೋರು ಕಾಣಿಸ್ತಿದಾರಾ? ಹಾ, ಅಲ್ಲೊಂದಿದೆ. ಅಮ್ಮನ್ಗೆ ಮಲ್ಗೆ ಅಂದ್ರೆ ತುಂಬಾ ಇಷ್ಟ. ನೀವ್ ಸ್ಟೈಲಾಗಿ ಅಲ್ಗೋಗಿ ಒಂದ್ ಮೊಳ ಘಮ ಘಮ ಅನ್ನೋ ಮೈಸೂರು ಮಲ್ಗೆ ತಗೊಂಡ್ ಬರ್ಬೇಕು. ನಾನ್ ಲೈನಲ್ಲೇ ಇರ್ತೀನಿ, ಫೋನ್ ಕಟ್ ಮಾಡ್ಬೇಡಿ. ನೀವೀ ಕೆಲ್ಸನ ಎಷ್ಟ್ ಚೆನ್ನಾಗ್ ಮಾಡ್ತೀರಾ ಅಂತ ನಾನು ಕೇಳಿಸ್ಕೋಬೇಕು. ಹೋಗಿ ಹೋಗಿ. ನನ್ ಜುಟ್ಟು ನಿನ್ ಕೈಲಿದೆ, ಅದಕ್ಕೆ ಆಡಿಸ್ತಿದ್ಯಾ. ಆಡ್ಸು ಆಡ್ಸು. ಒಂದ್ಸಲ 20 ಲಕ್ಷ ನನ್ ಕೈಗೆ ಬರ್ಲಿ, ಅವತ್ ನಾನ್ ನಿನ್ ಜುಟ್ ಹಿಡ್ದು ಕಸ ಕಸ ಹೊರಗ್ ದಬ್ದಂಗೆ ದಬ್ಲಿಲ್ಲ ಅಂದ್ರೆ ನೋಡು. ಅಪ್ಪ ಹೊರಟ್ರಾ? ಹಾ ಹಾ ಹಾ. ನೀ ಇಲ್ಲೇರ ಬಂದೆ. ನಾನು ಒಬ್ಬಳನ್ನ ಬಿಟ್ಟು ಎಲ್ಲಿ ಹೋಗ್ತೀರಾ? ನೀನ್ ಒಬ್ಳೆ ಇದ್ರೆ ಯಾರು ಹೊತ್ಕೊಂಡು ಹೋಗಲ್ಲ, ಇರು ಬಂದೆ. ತಗೋ ಮುಡ್ಕೋ. ರೀ, ಮಲ್ಗೆ ಹೂವ ಏನ್ರಿ ಇವತ್ತು? ನಾನ್ ಕೇಳ್ದೆ ಎಲ್ಲ ನೀವೇ ತಂದು ಕೊಡ್ತಿದ್ದೀರಾ. ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಇವತ್ ನಾನು ಯಾವ ಕಡೆ ಎದ್ನೋ ಏನೋ. ಆಯ್ತಾಯ್ತು, ಮುಡ್ಕೋ, ಹೊರಡೋಣ. ಒಂದ್ ನಿಮಿಷ ಅಪ್ಪ, ಏನ್ ಹಾಕ್ ಕೊಟ್ಬಿಟ್ರೆ ಆಗೋಯ್ತಾ? ಇಷ್ಟೆಲ್ಲ ಮಾಡಿದಿರಂತೆ, ಅದೊಂದ್ ಯಾಕೆ ಬಾಕಿ? ನೀವೇ ನಿಮ್ ಕೈಯಾರೆ ಅಮ್ಮನ್ ಹೂ ಮುಡ್ಸಿ. ಏನ? ಹೂ ಮುಡ್ಸಿ ಅಂದೆ ಅಪ್ಪ. ಇದ್ಯಾಕೋ ಅತಿ ಆಯ್ತು, ನನ್ಗಾಗಲ್ಲ. ನಿಮ್ ಹೆಂಡತಿಗೆ ಹೂ ಮುಡ್ಸಕ್ ಏನ್ ನಾಚಿಕೆ? ಮುಡ್ಸಿ ಅಪ್ಪ, ಏನು ಆಗಲ್ಲ. ಮುಡ್ಸಿ ಮುಡ್ಸಿ. ಹಾ, ಕೊಡೆ ಇಲ್ಲಿ. ಯಾಕ್ರಿ? ಕೊಡೆ ಇಲ್ಲಿ. ತಿರ್ಗು ಆ ಕಡೆ. ಯಾಕ್ರಿ? ತಿರ್ಗಿ ಆ ಕಡೆ. ಆಯ್ತಲ್ಲ, ಇನ್ನೇನು? ಇನ್ ಮನೆಗೆ ಬರೋ ತನಕ ಫೋನ್ ಮಾಡ್ಬೇಡ, ಇಡು. ಇಲ್ಲೇ ನಿಂತ್ಬಿಡ್ಬೇಡ, ನಡಿ. ಹೇಳು ಪುಟ್ಟ. ಖುಷಿನಾ? ನೀನ್ ಆಸೆ ಪಟ್ಟಿದ್ದೆಲ್ಲ ಸಿಕ್ತಾ? ನೀನ್ ಅದ್ ಏನ್ ಮಾಡ್ತಿದ್ಯೋ, ಅದ್ ಹೇಗ ಅವ್ರ ಕೈಲಿ ಇದನ್ನೆಲ್ಲ ಮಾಡಿಸ್ತಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ
ನಂಗೆ ತುಂಬಾ ಖುಷಿ ಆಗ್ತಿದೆ ಪುಟ. ಅಷ್ಟೇ ಅಮ್ಮ ಬೇಕಿರೋದು. ನಮ್ಮಮ್ಮ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಹುಷಾರು. ಆಯ್ತು ಪುಟ. ಏಯ್, ಸರಿಯಾಗಿ ಕೇಳಿಸ್ಕೊ. ಇದೆಲ್ಲ ಆಗ್ತಿರೋದು ನಿನ್ನಿಂದ. ಅಯ್ಯೋ ಮ್ಯಾಮ್, ನಿನಗ್ ಬದುಕು ಉಳಿಬೇಕು ಅನ್ನೋ ಆಸೆ ಇದ್ರೆ ಹೇಗಾದ್ರೂ ಮಾಡಿ ನನ್ನನ್ನ ಇದರಿಂದ ಎಸ್ಕೇಪ್ ಮಾಡು. ಇಲ್ಲ ಅಂದ್ರೆ ಇವತ್ ನೀನ್ ಸತ್ತೆ. ಅಲ್ಲ ಮ್ಯಾಮ್, ನಾನ್ ಏನ್ ಮಾಡಕ್ಕಾಗುತ್ತೆ? ಹೋಗ್ ನಕ್ಷತ್ರನ ಕರ್ಕೊಂಬರ್ಲ? ಡೋಂಟ್ ಯು ಡೇರ್ ಪ್ರವೋಕ್ ಮೀ ಮಿಲ್ಲಿ. ನನಗ್ ಬರ್ತಿರೋ ಕೋಪಕ್ಕೆ ನಿನ್ನನ್ನ ಇಲ್ಲೇ ಊತಾಕ್ಬೇಕು ಅಂತ ಅನ್ನಿಸ್ತಿದೆ. ನೀನ್ ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಇದರಿಂದ ನನ್ನನ್ನ ಎಸ್ಕೇಪ್ ಮಾಡು. ನೀನ್ ಮಾಡಿರೋ ತಪ್ಪನ ನೀನೇ ಸರಿ ಮಾಡು. ಅಮ್ಮ, ಎಲ್ಲ ಓಕೆ ತಾನೆ? ಅಪ್ಪ ನಿನ್ನ ಚೆನ್ನಾಗಿ ನೋಡ್ಕೊಂಡ್ರಲ್ವಾ? ಬೈಯೋದು ಗದ್ರೋದು ಆತರ ಎಲ್ಲ ಏನ್ ಮಾಡಿಲ್ಲ ತಾನೆ? ಇಲ್ಲ ಕಣೆ, ಅವ್ರು ಇವತ್ತು ಎಷ್ಟು ಶಾಂತವಾಗಿದ್ರು ಗೊತ್ತಾ? ಇಷ್ಟು ವರ್ಷದಲ್ಲಿ ಅವ್ರ ಹತ್ರ ಇರೋದು ನಾನು ಯಾವತ್ತೂ ನೋಡೇ ಇಲ್ಲ. ಅಂದ್ರೆ ನಿನ್ಮೇಲೆ ಅವ್ರಿಗೆ ಲವ್ ಆಗಿರ್ಬೇಕು. ಆಯ್ತಾಯ್ತು, ಅದೆಲ್ಲ ಏನೂ ಇಲ್ಲ, ನಂಗೆ ಗೊತ್ತು ನೀನೇ ಏನೋ ಮಾಡ್ತಿದ್ಯಾ ಅಂತ. ಓ, ಬಂದ್ಬಿಟ್ರಾ? ಅಮ್ಮ, ಸೀರೆ ತೋರ್ಸಮ್ಮ, ಅಪ್ಪನ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದ್ಯಾ? ಓ, ಸೂಪರ್ ಆಗಿದ್ಯಮ್ಮ, ಒಳ್ಳೆ ಕಲರು, ನಿನಗೆ ಚೆನ್ನಾಗಿ ಒಪ್ಪುತ್ತೆ ಅಲ್ವೇನೆ? ಹೂ, ಮತ್ತೆ ನಮ್ಮಮ್ಮ ಇರೋ ಚಂದಕ್ಕೆ ಸೀರೆ ಅಂದಾನೆ ಡಬಲ್ ಆಗುತ್ತೆ. ನಮ್ಮಮ್ಮ ಉಟ್ರೆ ಸೀರೆಗೆ ಎಕ್ಸ್ಟ್ರಾ ಕಲೆ ಬರುತ್ತೆ. ಕರೆಕ್ಟ್ ಆಗಿ ಹೇಳ್ದೆ. ತಾಯಿ ಋಣನ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ಯಲ್ಲ, ಆ ಮಾತಿವತ್ತು ಸುಳ್ಳಾಯ್ತು. ನಿನ್ನೆ ಅಮ್ಮನ ಋಣನ ತೀರಿಸ್ಬಿಟ್ಟೆ ಪುಟ. ಇಷ್ಟಕ್ಕೆಲ್ಲ ಅಮ್ಮನ ಋಣ ತೀರ್ಸೋ ತರ ಇದ್ದಿದ್ರೆ ಏನೋ ಆಗಿರೋದು. ಜಗತ್ತಲ್ಲಿ ಏನ್ ಬೇಕಾದ್ರೂ ವಾಪಸ್ ಕೊಡ್ಬೋದು, ತೀರ್ಸ್ಬೋದು. ಆದ್ರೆ ಅಮ್ಮನ ಋಣ ಒಂದು ಬಿಟ್ಟು, ಅದ್ರಲ್ಲೂ ನಿನ್ ಋಣ, ನಾನ್ ನನ್ನ ಜೀವ ಕೊಟ್ರು ಅದನ್ನ ತೀರ್ಸೋಕ್ಕಾಗಲ್ಲ. ಥ್ಯಾಂಕ್ ಯು. ಅಲ್ಲ, ನೀವು ಇಷ್ಟು ಲೇಟ್ ಆಗಿ ತಿಂದ್ರೆ ನಾವು ಆಫೀಸಿಗೆ ಹೋಗೋದು ಯಾವಾಗ? ಶೋ ಸ್ಟಾರ್ಟ್ ಮಾಡೋದು ಯಾವಾಗ? ನಾನು ಹೀಗೆ ತಿನ್ನೋದು ಭೂಪತಿ, ಸ್ಲೋ ಆಗಿ. ಸರಿ ಆಯ್ತು, ಅದಕ್ಕೆ ಯಾಕೆ ಅಂತೀರಾ? ಟೇಕ್ ಯುವರ್ ಓನ್ ಟೈಮ್. ಆಕ್ಚುಲಿ ಮಿಲಿಗೆ ಇವತ್ತು ಥ್ಯಾಂಕ್ಸ್ ಹೇಳ್ಬೇಕು. ನಾನು ಶೋ ರೀಸ್ಟಾರ್ಟ್ ಮಾಡೋ ಬಗ್ಗೆ ಮರ್ತೇ ಹೋಗಿದ್ದೆ. ಕರೆಕ್ಟಾಗಿ ಟೈಮ್ಗೆ ಕರೆಕ್ಟಾಗಿ ಜ್ಞಾಪಿಸಿದ್ದಾರೆ. ಹೌದು, ಇವತ್ತಿನ ಟಾಪಿಕ್ ಏನ್ ಇಟ್ಕೋತೀರಾ? ನಾ ಯಾವ್ದಾದ್ರು ಸಜೆಸ್ಟ್ ಮಾಡ್ಲಾ?
ಹೀಗೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ಅರ್ಧಕ್ಕೆ ನಿಲ್ಸಿರೋ ಕೆಲ್ಸದ ಬಗ್ಗೆ ಏನಾದರೂ ಮಾತಾಡಿದ್ರೆ, ಆಸ್ ಇನ್ ಅದು ನಿಮ್ಮ ಶೋ ಬಗ್ಗೆನೂ ರಿಲೇಟ್ ಆಗಿರುತ್ತೆ. ಶೋ ಅರ್ಧಕ್ಕೆ ನಿಂತೋಯ್ತಲ್ಲ ಅದಕ್ಕೆ. ಅಂಡ್ ಜನರ ಜೊತೆ ಜನರಲ್ ಆಗಿ ಮಾತಾಡ್ದಂಗೂ ಆಗುತ್ತೆ. ಏನಂತೀರಾ? ಸ್ಟಾಪ್ ಇಟ್ ಭೂಪತಿ. ನಾನು ಶೋನ ರೀಸ್ಟಾರ್ಟ್ ಮಾಡ್ತಿಲ್ಲ, ಸೊ ಸ್ಟಾಪ್ ನ್ಯಾಗಿಂಗ್. ರೀಸ್ಟಾರ್ಟ್ ಮಾಡ್ತಿಲ್ವಾ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಬಿಕಾಸ್ ವಿಷಯನೇ ಬೇರೆ ಇದೆ. ಹೌದೇನೋ ತುಕಾರಮ್ಮ, ಇಷ್ಟೆಲ್ಲ ಆಯ್ತಾ? ಆ ಸುಡ್ಗಾಡ್ ಸುತ್ನಾತಿ ಹೇಳ್ದಂಗೆಲ್ಲ ಕುಣಿಯಂಗಾಯ್ತಾ? ಅವಳು ಅಲ್ಲಿಗೂ ಫೋನ್ ಮಾಡಿ ಮಾಡಿ ಕಾಟ ಕೊಡ್ತಾ ಇದ್ಲ. ಅವಳಲ್ಲೇ ಎದುರುಗಡೆ ಇದ್ದಿದ್ರೆ ಬಡ್ದಾಕ್ಬಿಡ್ತಿದ್ದೆ. ರಕ್ತ ಕುದೀತಾಯ್ತು ನನ್ಗೆ. ಏನ್ ಮಾಡೋದು? ನನ್ ಕರ್ಮ. ದುಡ್ಡು ಬೇಕು, ಬೋಗ್ಲೇಬೇಕು. ಎಷ್ಟು ಇರ್ಬೇಕು ಅವಳಿಗೆ. ಮುಂಚೆ ನೀನು ಮುಂದೆ ನಿಂತ್ಕೊಳ್ಳೋದಕ್ಕೆ ಹೆದರೋಳು, ಅಂಥದ್ರಲ್ಲಿ ಈಗ ನಿನ್ನನ್ನೇ ಮೇಲೆ ಕೆಳಗೆ ಆಡಿಸ್ತಾಳೆ ಅಂದ್ರೆ ಈ ಮನೆ ಬಿಟ್ಟು ಹೋದ್ಮೇಲೆ ಎಷ್ಟು ಸೊಕ್ಕು ಬಂದಿರ್ಬೇಕು ಅವಳಿಗೆ. ಏನ್ ಮಾಡೋದು? ಇಷ್ಟು ದಿನ ಶ್ರೀಮಂತರ ಮನೆಯಲ್ಲಿ ಅನ್ನ ನೀರು ತಿಂದಿಲ್ವಾ? ಅದ್ರ ಪ್ರಭಾವ. ಜೊತೆಗೆ ಭೂಪತಿ ಇದ್ದಾನೆ ಅನ್ನೋ ಕೊಬ್ಬು. ಅವನ ಹತ್ರ ದುಡ್ಡಿದೆ, ಅವನಿನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯ. ಆಡ್ಲಿ ಆಡ್ಲಿ, ಅದೆಷ್ಟು ದಿನ ಆಡ್ತಾಳೋ ನೋಡ್ತೀನಿ. ಅಲ್ಲ, ಶ್ವೇತನ್ ಮದುವೆ ಮುಗಿದ್ರೆ ಸಾಕು, ಅಲ್ಲ ಅವಳು ಕುದ್ಕೆ ತಾಳಿ ಬೀಳ್ತಿದ್ದಂಗೆ ಇವಳಲ್ಲಿ ಬೀದಿಗೆ ಬಿದ್ದಿರ್ಬೇಕು. ಅಷ್ಟೇ ಮಾಡೋದು. ಅಲ್ಲಿ ತನಕ ಅದೆಷ್ಟು ಆಡ್ತಾಳೋ ಆಡ್ಲಿ. ಒಂದ್ ದಿನ ಬಡ್ಡಿ ಸಮೇತ ನಾನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ತುಕಾರಾಮನೇ ಅಲ್ಲ, ಬರ್ದಿಟ್ಕೋ. ವಿಷಯ ಬೇರೆನೇ ಇದೆ ಅಂದ್ರೆ ಏನ್ ಅರ್ಥ ಶ್ವೇತಾ? ಏನ್ ಹೇಳ್ತಾ ಇರಾ? ಇವತ್ ಯಾಕೆ ಶೋ ಸ್ಟಾರ್ಟ್ ಮಾಡಕ್ಕಾಗಲ್ಲ? ಐಮ್ ಸಾರಿ ಭೂಪತಿ, ಐ ಡಿಂಟ್ ಮೀನ್ ಟು ಶೌಟ್. ನನಗೆ ಟೆನ್ಷನ್ ಆಯ್ತು, ಅದಕ್ಕೆ ಹಾಕಿ ಹಚ್ಚಿದೆ. ಟೆನ್ಷನ್? ನೀವ್ ಏನ್ ಹೇಳ್ತಾ ಇರಾ ನನ್ಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಯಾಕೆ ಟೆನ್ಷನ್ ಆಗ್ಬೇಕು? ನೀವು ಶೋ ಸ್ಟಾರ್ಟ್ ಮಾಡಿ ಅಂತ ನಂಗೆ ಪ್ರೆಷರೈಸ್ ಮಾಡ್ತಿದ್ರೆ ನನಗೆ ಟೆನ್ಷನ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಪ್ರೆಷರೈಸಿಂಗ್ ಅಂದ್ರೆ ಏನ್ ಅರ್ಥ ಶ್ವೇತಾ? ನಿಮ್ಮ RJ ಸ್ಟೇಷನ್, ನಿಮ್ಮ ಶೋ ನಡೆಸ್ತಾ ಇರೋದು ನೀವು. ಇದ್ರಲ್ಲಿ ಪ್ರೆಷರೈಸಿಂಗ್ ಎಲ್ಲಿಂದ ಬಂತು? ನೀವು ಖುಷಿ ಪಡ್ಬೇಕಲ್ವಾ? ಖುಷಿ ವಿಷಯನೇ ಭೂಪತಿ, ಆದ್ರೆ ಅದಕ್ಕೆ ಅಂತ ಅದ್ರದ್ದೇ ಪ್ರೊಸೀಜರ್ ಇರುತ್ತೆ, ಪ್ರಾಸೆಸ್ ಇರುತ್ತೆ. ಸಡನ್ ಆಗಿ ಮೈಕ್ ಮುಂದೆ ಹೋಗಿ ಕುತ್ಕೊಂಡು ಶೋನ ಸ್ಟಾರ್ಟ್ ಮಾಡಕ್ ಆಗಲ್ಲ. ಭೂಪತಿ, ಇಟ್ ವಾಸ್ ಅ ಹಿಟ್ ಶೋ. ಲಕ್ಷಾಂತರ ಜನ ಕೇಳ್ತಿದ್ರು. ಮತ್ತೆ ಶೋ ರೀಸ್ಟಾರ್ಟ್ ಆಗ್ತದೆ ಅಂದ್ರೆ ಎಲ್ಲಾ ಕಡೆ ನ್ಯೂಸ್ ಹಾಕ್ಬೇಕು. ಜನ ಅದಕ್ಕೋಸ್ಕರ ವೇಟ್ ಮಾಡ್ತಾ ಕೂರ್ಬೇಕು. ಒಳ್ಳೆ ಬಸ್ ಕ್ರಿಯೇಟ್ ಆಗ್ಬೇಕು. ಅದಕ್ಕೆ ಒಂದ್ ಸ್ಟ್ಯಾಂಡರ್ಡ್ ಇದೆ. ಸಡನ್ ಆಗಿ ಹೋಗ್ಬಿಟ್ಟು ಮೈಕ್ ಮುಂದೆ ಕೂತ್ಕೊಂಡು ಆರ್ಜೆ ಸಖೀಸ್ ಬ್ಯಾಕ್ ಅಂದ್ರೆ ತುಂಬಾ ಸಿಲ್ಲಿ ಅನ್ಸುತ್ತೆ. ಮತ್ತೆ ಆ ಪಾಪ್ಯುಲಾರಿಟಿ ಸಿಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮೊನ್ನೆನೂ ನೀವು ಪ್ರೆಷರೈಸ್ ಮಾಡಿದ್ರಿ, ನೀವು ಅರ್ಥನೇ ಮಾಡ್ಕೊಂಡಿಲ್ಲ. ನಾನ್ ಬರೀ ಬಾಸ್ ಅಲ್ಲ, RJ ಕೂಡ. ಆ ಶೋ, ನನ್ನ ವರ್ಕ್, ಇಟ್ಸ್ ಮೈ ಪ್ಯಾಷನ್. ತುಂಬಾನೇ ಪ್ರೀತಿಸ್ತೀನಿ. ನನ್ನ ಫ್ಯಾನ್ಸ್ನ ಕೂಡ ನಾನು ತುಂಬಾ ಪ್ರೀತಿಸ್ತೀನಿ. ಆ ಪ್ರೀತಿನ ಉಳಿಸ್ಕೋಬೇಕಂದ್ರೆ ಕೆಲವು ರೂಲ್ಸ್ನ ಫಾಲೋ ಮಾಡಲೇಬೇಕು. ನಾನು ಏನ್ ಹೇಳ್ತಿದ್ದೀನಿ ಅರ್ಥ ಆಗ್ತದ್ಯಾ? ಆಕ್ಚುಲಿ ಯು ಆರ್ ರೈಟ್. ಸುಮ್ಮನೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನು ಸುಮ್ಮನೆ ಪ್ರೆಷರೈಸ್ ಮಾಡ್ಬಿಟ್ಟೆ. ಐ ಆಮ್ ಸಾರಿ ಅಗೇನ್. RJ ಸಖಿ ಮತ್ತೆ ಬರ್ತೀಯಾಳೆ ಅಂದ್ರೆ, ಶೋ ರೀಸ್ಟಾರ್ಟ್ ಆಗ್ತಿದೆ ಅಂದ್ರೆ ಇಡೀ ಬೆಂಗಳೂರು ಕಾಯ್ಬೇಕು. ನಿಮ್ಮ ಫ್ಯಾನ್ಸ್ ಎಲ್ಲ ಎಕ್ಸೈಟ್ ಆಗಬೇಕು.
ಆ ಥರ ಒಂದು ಹ್ಯಾಪನಿಂಗ್ ಆಗಿ ಏನಾದರೂ ಆಗಬೇಕು. ಆಸ್ ಎನ್ ಪ್ರಮೋಟ್ ಆಗಬೇಕು, ಅಡ್ವರ್ಟೈಸ್ ಆಗಬೇಕು, ಬ್ಯಾಂಗ್ ಆಗಬೇಕು. ಸಖಿ ಬರ್ತೀಯಾಳೆ ಅಂದ್ರೆ ಎಲ್ರಿಗೂ ಖುಷಿ ಅಲ್ವಾ? ಆಸ್ ಅ ಫ್ಯಾನ್ ನನಗೂ ಖುಷಿನೇ. ಇದ್ದಕ್ಕಿದ್ದಾಗೆ ಇದ್ಯಾವುದು ಆಗದೆ ಶೋ ಸಡನ್ ಆಗಿ ರೀಸ್ಟಾರ್ಟ್ ಆದ್ರೆ ಚೆನ್ನಾಗಿ ಕಾಣಿಸಲ್ಲ. ಕರೆಕ್ಟೇ. ನಂದು ಅದೇ ಪ್ಲಾನ್ಸ್ ಭೂಪತಿ. ಸುಮ್ಮನೆ ಕಾಟಾಚಾರಕ್ಕೆ ಶೋ ರೀಸ್ಟಾರ್ಟ್ ಮಾಡೋದಲ್ಲ, ಎಲ್ಲಾನು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೇಕು. ಆವಾಗ್ಲೇ ಅದಕ್ಕೊಂದ್ ಬೆಲೆ. ಬಟ್ ನಂದೊಂದೇ ಒಂದು ಕನ್ಸರ್ನ್ ಶ್ವೇತಾ, ನೀವು ಮತ್ತೆ ಶೋ ಸ್ಟಾರ್ಟ್ ಮಾಡಿದಾಗ ನಿಮ್ ಪಕ್ಕದಲ್ಲಿ ಕೂತು ನಾನು ಕೇಳಿಸ್ಕೋಬೇಕು. ಅದರಲ್ಲಿನೂ ಚೇಂಜಸ್ ಇರಲ್ಲ ಅಲ್ಲ? ಐ ಪ್ರಾಮಿಸ್. ಲೈವ್ ಆಗಿ ನೋಡ್ತೀರಾ, ಲೈವ್ ಆಗಿ ಕೇಳ್ತೀರಾ. ಹಾಗಿದ್ರೆ ನನಗೆ ಪ್ರಾಬ್ಲಮೇ ಇಲ್ಲ. ನೀವ್ ಯಾವಾಗ ಬೇಕಾದ್ರೂ ಶೋ ರೀಸ್ಟಾರ್ಟ್ ಮಾಡಿ, ಎಷ್ಟು ದಿನ ಬೇಕಾದ್ರೂ ಟೈಮ್ ತಗೊಳ್ಳಿ. ನಿಮ್ ಫ್ಯಾನ್ ಆಗಿ ನಾನ್ ಕಾಯ್ತಾ ಇರ್ತೀನಿ. ಏನೇ ಮಾಡ್ತಿದ್ಯಾ? ಏನಿಲ್ಲ ಕಣೆ, ಮನೇಲಿ ಕೂತು ಕೂತು ಬೋರ್ ಆಗ್ತಿತ್ತಾ, ಅದಕ್ಕೆ ಕತೆ ಬರೀತಿದ್ದೆ. ಹಾ, ಕತೆನಾ? ನಿನ್ಗೆ ಯಾರು ಇಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದು? ಇನ್ಯಾರೋ? ಭೂಪತಿ. ಮನೇಲಿ ಕಾಲ್ ಮುರ್ಕೊಂಡು ಕೂತಿದ್ನಾ, ಬೋರು ಬೋರು ಅಂತ ಬಡ್ಕೋತಿದ್ದೆ. ಅದಕ್ಕೆ ಅವನು ಏನಾದ್ರೂ ಹೊಸದ್ ಕಲಿ, ಏನಾದ್ರೂ ಮಾಡು ಅಂತ ಹಾಬಿ ಬೆಳೆಸ್ಕೊ ಅಂತೆಲ್ಲ ಅಂದ. ನಾನು ಯಾಕೆ ಮಾಡಬಾರ್ದು ಅಂತ ಕತೆ ಬರೆಯೋಕ್ ಶುರು ಮಾಡ್ದೆ. ಅಲ್ಲ ಕಣೆ, ಎಲ್ಲ ಬಿಟ್ಟು ನಿನ್ ಕತೆನೇ ಬರಿಬೇಕಿತ್ತಾ? ಭೂಪತಿ ಏನಾದ್ರೂ ನೀನ್ ಬರ್ದಿರೋದನ್ನ ಕೇಳಿಸ್ಕೊಂಡಿದಾನ? ಇಲ್ಲ ಅನ್ಸುತ್ತೆ ಬಿಡು. ಇಲ್ಲ ಅಕ್ಕ, ಮೊನ್ನೆ ತಾನೇ ಒಂದು ಕವನ ಹೇಳಿದ್ದೀನಿ, ಅದೇ ಸೊಳ್ಳೆ ಕವನ. ಹಾ, ಹೌದಾ? ಅದನ್ನ ಕೇಳಿಸ್ಕೊಂಡ್ಮೇಲೂ ನಿಂತ ಐಡಿಯಾ ಕೊಟ್ನಾ ನಿನ್ಗೆ? ಓ ಇಲ್ಲ ಇಲ್ಲ ಇಲ್ಲ, ಕತೆ ಹೇಳೋಕ್ಕೂ ಮುಂಚೆನೆ ಐಡಿಯಾ ಕೊಟ್ಟ. ಅದೇ ಅನ್ಕೊಂಡೆ, ನಿನ್ ಕತೆ ಕವನ ಕೇಳಿದ್ಮೇಲೆ ಯಾರು ಇಂಥ ಐಡಿಯಾ ಕೊಡೋ ತಪ್ಪು ಮಾಡಲ್ಲ. ಏನದೆ? ಅಯ್ಯೋರಮ್ಮ, ನಾನೇನೆ ಅಂದೆ? ಏನು ಒಂದಿಲ್ಲ, ನಿನ್ ಕತೆ ಬರಿ. ಅದೇ ಕಣೆ, ಕತೆ ಬರಿಬೇಕು ಅಂತ ಕೂತಿದ್ದೀನಿ, ಕತೆನೇ ಮುಂದಕ್ಕೆ ಹೋಗ್ತಿಲ್ಲ. ಒಂದ್ ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅಕ್ಕ, ನಾನು ಬರ್ದಿರೋದನ್ನ ಓದ್ ಹೇಳ್ತೀನಿ, ಹೆಲ್ಪ್ ಮಾಡ್ತೀಯಾ? ಏನಾದ್ರೂ ಐಡಿಯಾ ಇದ್ರೆ ಹೇಳ್ತೀಯಾ? ಹಾ, ನೀನ್ ಬರ್ದಿರೋ ಕತೆನ ನಾನ್ ಕೇಳಿಸ್ಕೋಬೇಕಾ? ಅಯ್ಯೋ ನಕ್ಷತ್ರ, ಮರ್ತೇ ಬಿಟ್ಟಿದೆ ನೋಡು. ಸಿದ್ದುಗೋಸ್ಕರ ಹಾಲಿಟ್ಟಿದ್ದೆ ಕಣೆ ಒಲೆ ಮೇಲೆ, ನೋಡ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲೇ ಇರು. ಅಕ್ಕ, ಯಾಕ ಇಬ್ರು ಸಪೋರ್ಟೇ ಮಾಡಲ್ಲ ಅಂತಾರೆ. ಅವನ್ ಕೇಳಿದ್ರೆ ಗೊತ್ತಾಗುತ್ತೆ. ನೀವ್ ಡೆಸರ್ಟೇ ತಗೊಂಡಿಲ್ಲ? ಆಕ್ಚುಲಿ ಹೊಟ್ಟೆ ತುಂಬ. ಹೇಳಿ ಮೇಡಮ್, ಏನ್ ಸಮಾಚಾರ? ಏನಿಲ್ಲ ಭೂಪತಿ ಅವರೇ, ಒಂದ್ ಸಣ್ಣ ಸಹಾಯ ಬೇಕಿತ್ತು, ಮಾತಾಡ್ಬೋದಾ? ತಾವು ಬಿಡುವಾಗಿದ್ದೀರಾ? ಹೇಳಿ ನಕ್ಷತ್ರ ಅವರೇ, ನಿಮ್ಮ ಹತ್ರ ಮಾತಾಡೋದಕ್ಕೆ ಎಂತ ಬಿಸಿ?
ಏನಿಲ್ವೋ, ಒಂದು ಮರ್ಡರ್ ಪ್ಲಾನ್ ಬೇಕಿತ್ತು. ನಿಂಗೇನಾದ್ರೂ ಗೊತ್ತಾ? ಏನು ಮರ್ಡ್ರ? ಏನ್ ಹೇಳ್ತಾ ಇದೀಯ ನಕ್ಷತ್ರ ನೀನು? ಏನಾದ್ರೂ ಪ್ಲಾನ್ ಇದ್ರೆ ಕೊಡೋ. ಯಾವ ಕ್ಲೂನು ಸಿಗದೆ ಮುಗಿಸೋ ತರ ಇರ್ಬೇಕು. ಹೇಯ್, ತಲೆಗಿಲ್ಲ ಕೆಟ್ಟಿದ್ಯಾ ನಿನ್ಗೆ? ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ? ಅಲ್ಲ, ನಾನೇನಂತ ಕೇಳ್ಬಾರದು ಕೇಳ್ತಿದ್ದೀನಿ. ನಕ್ಷತ್ರ, ನಿಜವಲ್ಲೂ ಇದು ನೀನೇನಾ ಮಾತಾಡ್ತಾ ಇರೋದು? ಅಲ್ಲ ಕಣೆ, ಮರ್ಡರ್ ಪ್ಲಾನ್ ಬಗ್ಗೆ ಕೇಳ್ಬಿಟ್ಟು ಏನು ಆಗೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ಅಪ್ಪ ಮಾರಾಯ, ಮಿಸ್ಟ್ರಿ ಮುನಿಯಪ್ಪ, ನೀನೇನೋ ಒಳ್ಳೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಕತೆ ಕಣೋ, ಕತೆ ಬರೀತಿದ್ದೀನಲ್ವಾ, ಅದರಲ್ಲೊಂದು ಮರ್ಡರ್ ಆಗುತ್ತೆ. ಕತೆನಾ? ಅದನ್ನ ಹೇಗ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಂಗೆ ಫೋನ್ ಮಾಡಿದೆ ಅಷ್ಟೇ. ಒಂದ್ ಕ್ಷಣ ಹಾರ್ಟೇ ನಿಂತೋಗಿತ್ತಲ್ಲೇ. ನೀನೊಳ್ಳೆ. ಸರಿ, ಇವಾಗ ಏನಾದ್ರೂ ಪ್ಲಾನ್ ಇದ್ರೆ ಹೇಳು. ಇದುವರೆಗೂ ಯಾರು ಆ ಥರ ಕೊಲೆ ಮಾಡಿರಬಾರ್ದು ಅಂತ ಪ್ಲಾನ್ ಬೇಕು. ಕೊಲೆನಾ? ಅಯ್ಯೋ ಶಿವನೇ, ಈ ದರಿದ್ರಕ್ಕೇನ್ ಬಂದಿದೆ ದೊಡ್ಡ ರೋಗ? ಸರಿ, ಯಾವ ಕ್ಯಾರೆಕ್ಟರ್ ಅದು? ಯಾರನ್ನ ಕೊಲೆ ಮಾಡ್ತಿದ್ಯಾ? ಅಜ್ಜಿನ್ ಸಾಯಿಸ್ತಿದ್ದೀನಿ. ಅವಳೆ ಎಲ್ಲದಕ್ಕೂ ಅಡ್ಡಿ. ಅವಳನ್ನ ಕೊಲೆ ಮಾಡ್ದೆ ನನ್ನ ಕತೆ ಮುಂದಕ್ಕೆ ಹೋಗಲ್ಲ.